ಭಾಗಕ್ಕೆ ಎಲ್ಲ ಪ್ರಮುಖ ಸ್ಥಾನಮಾನಗಳು ಈ ಟೀಕೆ ಕೇಳಿಬರ್ತಾ ಇದೆ. ಹಾಗಾಗಿ ಸಿಎಂ ಡಿಕೆಶಿ ಒಕ್ಕಲಿಗ ಸಮುದಾಯ, ಡಿಸಿಎಂ ಪರಮೇಶ್ವರ್ ದಲಿತ ಸಮುದಾಯ, ಸಿಎಂ ಹಾಗೆ ಡಿಸಿಎಂ ಈ ಎರಡೂ ಸ್ಥಾನ ಹಳೆ ಮೈಸೂರು ಭಾಗದ ನಾಯಕರ ಪಾಲಾಗಿದೆ. ಲಿಂಗಾಯತ, ಮುಸ್ಲಿಂ ಹಾಗೆ ಎಸ್ಟಿ ಸಮುದಾಯಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಸಿಟ್ಟಿದೆ. ಅದೇ ಕಾರಣಕ್ಕೆ ಲಿಂಗಾಯತ ಹಾಗೆ ಎಸ್ಟಿ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಕೊಟ್ರೆ ಹೇಗಿರುತ್ತೆ ಈ ಚರ್ಚೆ ಆಗ್ತಾ ಇದೆ. ಎಂಬಿಪಿ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಕಟ್ಟಿದ್ರೆ ಅನುಕೂಲ. ಸಮುದಾಯಗಳ ಜೊತೆ ಉತ್ತರ ಕರ್ನಾಟಕದಲ್ಲಿ ಮತ ಸೆಳೆಯುವ ತಂತ್ರ. ಹೈಕಮಾಂಡ್ ಏನೇ ರಣತಂತ್ರವನ್ನ ರೂಪಿಸಿದ್ರು ಸಮುದಾಯವಾರು, ಪ್ರಾದೇಶಿಕವಾರು, ಜೊತೆಗೆ ಮುಂಬರುವಂತ ಎಲೆಕ್ಷನ್ ಅನ್ನ ಕೂಡ ಟಾರ್ಗೆಟ್ ಆಗಿ ಇಟ್ಕೊಂಡು ಯಾರ್ಯಾರಿಗೆ ಮಣೆ ಹಾಕಿದ್ರೆ ಏನು ವರ್ಕೌಟ್ ಆಗತ್ತೆ ಅನ್ನುವ ಲೆಕ್ಕಾಚಾರವನ್ನ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಈ ಹಿಂದಿನಿಂದಲೂ ಕೂಡ ರಾಜಕೀಯವಾಗಿ ಲೆಕ್ಕಾಚಾರ ಹಾಕೋದಾದ್ರೆ ಹಳೆಯ ಮೈಸೂರು ಭಾಗಕ್ಕೆ ಅಥವಾ ಈಗಾಗಲೇ ಕರಾವಳಿ ಭಾಗವೂ ಸೇರಿದಂತೆ ದಕ್ಷಿಣ ಕರ್ನಾಟಕಕ್ಕೆ ಹೆಚ್ಚಿನ ಒಲವನ್ನ, ಆದ್ಯತೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂತಹ ಟೀಕೆ ಟಿಪ್ಪಣಿಯನ್ನ ನಾವು ನೋಡ್ತಾನೆ ಬರ್ತಾ ಇದೀವಿ. ಕಿತ್ತೂರು ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗದ ನಾಯಕರನ್ನ ಕನ್ಸಿಡರ್ ಮಾಡಿ ಸಮುದಾಯವಾರು ಇದರಿಂದ ಲಾಭ ಆಗತ್ತೆ ಅನ್ನುವ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ.